ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಯುಗಾದಿ ಹಬ್ಬದ ವಿಶೇಷ ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಇದು ಆ ಮಸಾಲನ್ನು ಕೂಡ ಜಾಸ್ತಿ ಹಂಚೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಇವಾಗ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ 4 ಅವರ್ ಮಾತ್ರ ನೆನೆ ಅಷ್ಟೇ, ನೀವು ಜಾಸ್ತಿ ನೆನೆ ಹಾಕಬಾರ್ದು. ಸ್ವಲ್ಪ ಹೊತ್ತು ಜಾಸ್ತಿ ಆದರೂ ಕೂಡ ಇದು ತೆಳ್ಳಗಾಗೋಗುತ್ತೆ, ನಮಗೆ ತೊಟ್ಕೊಳ್ಳೋಕ್ಕಾಗಲ್ಲ. ನೀರೆಲ್ಲ ಈಗ ಸೋಸಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಕೂಡ ಇರಬಾರ್ದು ನಾವು ಗ್ರೈಂಡ್ ಮಾಡಬೇಕಾದ್ರೆ. ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ನೀರು ಕೂಡ ಹಾಕೊಬಾರ್ದು ಇದಕ್ಕೆ, ಹಾಗೇ ಗ್ರೈಂಡ್ ಮಾಡ್ಕೊಬೇಕು. ಆಗಲೇ ನಮಗೆ ವಡೆ ಚೆನ್ನಾಗಿ ಹಾಕೋದಕ್ಕೆ ಬರೋದು. ನೋಡಿ, ಈಗ ಸ್ವಲ್ಪನೇ ಹಾಕೊತಾ ಇದ್ದೀನಿ. ನಾನು ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಇದು ಗ್ರೈಂಡ್ ಆಗೋಲ್ಲ. ನೋಡಿ, ಈ ಥರ ಸ್ವಲ್ಪ ದಪ್ಪಗೆ ನಾವು ಗ್ರೈಂಡ್ ಮಾಡ್ಕೊಬೇಕು. ಫುಲ್ ನಯಸ್ಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ವಡೆ ಚೂರು ಚೆನ್ನಾಗಿ ಬರೋಲ್ಲ, ತಿನ್ನೋಕ್ಕೂ ಕೂಡ ಚೆನ್ನಾಗಿರಲ್ಲ. ಇದು ಎಲ್ಲನೂ ಕೂಡ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆ ಥರ ಇದ್ದರೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇಷ್ಟು ಗಟ್ಟಿಯಾಗಿ ಬರುತ್ತೆ. ನಾವು ಜಾಸ್ತಿ ಹೊತ್ತು ನೆನೆಸಿದ್ರೆ ಏನಾಗುತ್ತೆ ಅಂದರೆ ಫುಲ್ ತೆಳ್ಳಗಾಗೋಗುತ್ತೆ, ನಮಗೆ ಹಾಕ್ಕೊಳ್ಳೋಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಒಂದೇ 1 ಇಂಚಷ್ಟು, ಮತ್ತು ಒಂದೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಗ್ರೈಂಡ್ ಆಗೋದಿಲ್ಲ ಅದು ಶುಂಠಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಒಂದೇ 1 ಗಡ್ಡೆ ಸಿಪ್ಪೆ ಸಮೇತನೇ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದೇ 1 ಸ್ಪೂನು. ಓಂಕಾಳು ತೊಗೊಂಡಿದ್ದೀನಿ, ಅದು ಕೂಡ 1 ಸ್ಪೂನ್. ಮತ್ತು ಗುಂಟೂರು ಮೆಣಸಿಕಾಯಿ 2, ಬ್ಯಾಡಗಿ ಮೆಣಸಿಕಾಯಿ 1, ಮತ್ತು ಒಂದು 10 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಬೇಕು. ನಾವು ಹಸಿರು ಒಣಮೆಣ್ಸಿಕಾಯಿ ಅವೇನು ಇಲ್ಲ ಅಂದರೆ ನೀವು ಹಸಿರು ಮೆಣಸಿಕಾಯಿ ಕೂಡ ಬಳಸ್ಕೊಬೋದು, ಅದು ಬರೀ ಕಲ್ಲರಿಗೆ ಅಷ್ಟೇ. ಅದು ಹಾಕಿದ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಒಂದು 5-6 ಎಲೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು ನಾವು. ಫೈನ್ ಪೇಸ್ಟ್ ಮಾಡ್ಕೊಬಾರ್ದು, ಸ್ವಲ್ಪ ತರ್ತರಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಈ ಥರ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ನಾನು ಈಗೆಲ್ಲನೂ ಆ ಮಿಶ್ರಣಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ, ಯಾವುದು ಕೂಡ ತೆಗೆದಿಟ್ಕೊಬೇಡಿ. ಇಷ್ಟಕ್ಕೆ ಎಲ್ಲ ಕೂಡ ಹಾಕ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಮಸಾಲ. ಇದಕ್ಕೆ ಇನ್ನೂ ಕೂಡ ನೀವು ಮಸಾಲಾನ ಆ್ಯಡ್ ಮಾಡ್ಬೋದು. ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಅದು ಇನ್ನೂ ಕೂಡ ಆ್ಯಡ್ ಮಾಡಿ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಕೂಡ 1/4 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಒಂದೇ 1 ಈರುಳ್ಳಿ, ದಪ್ಪ ಈರುಳ್ಳಿ ಫೈನ್ ಚಾಪ್ ಮಾಡ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಇದು ಕೂಡ ಒಂದು 1/4 ಕಟ್ಟಿನಷ್ಟು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಮೇನ್ ಹಾಕ್ಕೊಳ್ಳೇಬೇಕು, ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರೂ ಪರವಾಗಿಲ್ಲ, ನೀವು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಡೆ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನಾನಿಲ್ಲಿ ವಡೆನ ತಟ್ಕೊತಾ ಇದ್ದೀನಿ. ಮಾಮೂಲಿ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವ ಪೇಪರ್ ಏನು ಬೇಕಾಗಿಲ್ಲ. ನೋಡಿ, ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಯನ್ನಾಗಿ ತಗೊಂಡು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೇಯೋಕ್ಕೂ ಅಷ್ಟೇ, ತುಂಬ ಒಳಗೆಲ್ಲ ಕ್ಲೀನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ರೌಂಡ್ ಶೇಪಾಗಿ ಮಾಡಿಕೊಂಡು ಎಣ್ಣೆಯೊಳಗೆ ಹಾಕ್ಕೊಳ್ಳಿ. ಎಣ್ಣೆ ಕೂಡ ಕಾದಿದೆ, ನನಗೆ ಹಾಕ್ಕೊತಾ ಇದ್ದೀನಿ. ಈಗ ಎಲ್ಲನೂ ಕೂಡ ಒಂದು 5-6 ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕು. ನಾವು ಬೇಯಿಸ್ಕೊಳ್ಳೋದು ಮೇಯ್ನ್ ಇದು. ಹೈ ಫ್ಲೇಮಲ್ಲಿ ಇತ್ತು ಅಂದರೆ ಎಲ್ಲ ಮೇಲೆಲ್ಲ ಬೇಗ ಕೆಂಪಾಗೋಗುತ್ತೆ, ಒಳಗೆ ಬೆಂದೇ ಇರಲ್ಲ, ಒಂಚೂರು ಚೆನ್ನಾಗಿರಲ್ಲ, ಹಸಿ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಾಡ್ಕೊಬೇಕು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತಿರುಗಿಸಾಕಿ, ಉಲ್ಟಾ ಎಲ್ಲ ತಿರುಗಿಸಾಕಿ, ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ಮತ್ತು ಗುಳ್ಳೆಗಳು ಬರುತ್ತಲ್ಲ, ಆ ಗುಳ್ಳೆಗಳು ಜಾಸ್ತಿ ಬರೋದಿಲ್ಲ, ಸ್ವಲ್ಪ ಕಡಿಮೆ ಬರೋಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಬೆಂದಿದೆ ಅಂತ ನಮಗೆ ಅಂದ್ಕೊಬೋದು ನಾವು. ತುಂಬ ಚೆನ್ನಾಗಿರುತ್ತೆ, ಒಳಗೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಕೂಡ ಹಾಗೇ ಇದೆ, ಘಮ್ ಅಂತ ಇದೆ. ನೀವು ಕೂಡ ಈ ಥರ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.